ಬೆಳಗ್ಗೆ ಚಳಿಯಲ್ಲಿ ಹೋದೆ ನಾನು ಕಾಲೇಜ್ಗೆ. ಕಾಲೇಜ್ ರಜಾ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಏನು ಮಾಡೋದಂತ ಗೊತ್ತಿಲ್ಲದೆ ಎಲ್ಲರ ಸೇರಿ ಬೈಕಲ್ಲಿ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ ನಾ ತೋರಿಸ್ತೀನಿ ಅಂತ ಹೋದ್ರು. ಹಂಗೆ ಜಾಲಿ ಎಲ್ಲ ಖಾಲಿ ಅಂತ ಹೋಗ್ತಿರಬೇಕಾದ್ರೆ ನನ್ನ ಇಬ್ಬರು ಶಾಡೆ ಫ್ರೆಂಡ್ಸಿನ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಅವ್ರು ವಾಪಸ್ ಹೋಗ್ಬಿಟ್ಟು ಅವ್ರು ಬರ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ಟೈಮಿಗೆ ಏನು ಮಾಡೋದು ಅಂತ ನೋಡ್ತಾ ಇರಬೇಕಾದ್ರೆ ಮನೋಜ್ ಇದ್ದಾನೆ ಪಿಯೋ ಅಂತಿದ್ದ. ಹಂಗೆ ಇಷ್ಟು ಟವರ್ ನೋಡ್ಕೊಂತ ಇರಬೇಕಾದ್ರೆ ಬಂದೇ ಬಿಟ್ರು. ಹಾಗೆ ಬರಬೇಕಾದ್ರೆ ನಮ್ಮ ಬಾಯ್ಸ್ ಹಸುವಾಗಿರ್ತಾರೆ ಅಂತೇಳಿ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ತಂದಿದ್ರು. ಒಳ್ಳೆ ನಾಯಿ ಹಾಕಾತಾರ. ಆ 1, ಆ 2, ಆ 3 ಅಂತ ಕೊಡ್ತಾ ಇದ್ದ. ಏನೇ ಆಗಲಿ ಬಿಟ್ಟಿದ್ದು ದುಡ್ಡು ಹಾಕ್ತೀನೋ ಮಜಾನೇ ಬೇರೆ ಅಂತ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಲೊಕೇಶನ್ ಬಂತು. ಈ ಕ್ರಾಸ್ ಹೊಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದೇ ನಮ್ಮ ಪ್ಲೇಸು ಅದ್ರ ಮೆನ್ಷನ್ ಮಾಡಿದ್ರು. ಅಲ್ಲಿ ಅದಿದೆ ಇಲ್ಲಿದೆ ಅಂತೆ. ಹಂಗೆ ರೀಚ್ ಆದ ತಕ್ಷಣ ನಮ್ಮ ಹುಡುಗರೇ ಪ್ರಪೋಸ್ ಮಾಡ್ತಾರೆ, ನಮ್ಗೆ ಯಾರು ಹುಡುಗಿಯರು ಬರಲ್ಲ ಅಂತ ಹೇಳ್ತಾ ಇದ್ರು. ಅದೇ ಟೈಮಿಗೆ ನಾವು ಬಂದ್ರೆ ವಿಡಿಯೋ ಮಾಡೋಕ್ಕೆ. ಆದರೆ ಫೋಟೋ ಶೂಟಿಂಗ್ ಮಾಡೋಕೆ ₹1,000, ವಿಡಿಯೋ ಶೂಟಿಂಗ್ ಮಾಡೋಕೆ ₹1,000, 2 ಮಾಡೋಕೆ ₹1,500 ಅಂತ ಹೇಳಿದ್ರು. ಬೇಡ ಅಂತೇಳಿ ಹಾಗೆ ಒಳಗೆ ಹೋದ್ವಿ. ವಿಡಿಯೋ ಮಾಡಲಿಲ್ಲ. ಹಂಗೆ ಅದಕ್ಕೆ ಕಲ್ಯಾಣಿಗೆ ಹೋದ್ರೆ ನಾಗಣ್ಣ ಹುಳು ನಲಮೂಳು ಪುಳು ಅಂತ ಇದ್ದ. ಅದನ್ನ ನೋಡಿ ಕಲ್ಯಾಣಿಗೆ ಹಿಡಿಯಕ್ಕೆ ಬಂದವ್ರು ನಾವು ಮುಚ್ಕೊಂಡು ಕುತ್ಕೊಬಿಟ್ವಿ. ಹಾಗೆ ಕಲ್ಯಾಣಿಂದ ದೂರದಿಂದನೇ ನೋಡ್ಕೊಂಡು ಆಹಾ ಇಲ್ಲಿ ಹಾವು ಬರಲಿ ಅಂತ ಸಾಕು ಮರೆಯ ಅಂತ ಹಾವು ಹುಡುಕ್ತಾ ಇದ್ವಿ. ಆದರೆ ಹಾವು ಎಲ್ಲೂ ಇರಲಿಲ್ಲ. ಹಾಗೆ ಇದ್ರ ಮುಂದೆ ಮತ್ತೊಂದು ದೇವಸ್ಥಾನ ಇತ್ತು. ಅಲ್ಲಿ ಹೋಗಿ ಅಲ್ಲಿ ಯಾರೂ ಇರಲಿಲ್ಲ. ಹಾಗೆ ಕದ್ದು ದೇವ್ರನ್ನ ನೋಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಇರಬೇಕಾದ್ರೆ 650 ವರ್ಷ ಹಳೆಯ ಮರ ನೋಡಿದ್ವಿ. ಬಾಬೋ ಏನು ದಪ್ಪ ಇದೆ. ಆನೆ 10,000 ಆನೆ ಇದಕ್ಕೆ ಹಂಗಿದೆ. ಹಾಗೆ ನಾವು ಬಾಯ್ಸ್ ಎಲ್ಲ ಫೋಟೋ ಅಲ್ಲಿ ಶೂಟ್ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡುವ ಆಯ್ತಾ.